ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 1ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಅಧ್ಯಾಯ 2 ಸುತ್ತಲ ಸಸ್ಯಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ, ಡ್ಯಾಶ್ ಹಣ್ಣು ಕೆಂಪು ಬಣ್ಣದಲ್ಲಿರುತ್ತದೆ. ಉತ್ತರ ಸೇಬು. ಸೇಬು ಹಣ್ಣು ಕೆಂಪು ಬಣ್ಣದಲ್ಲಿರುತ್ತದೆ. ಎರಡನೇ ಬಿಟ್ಟ ಸ್ಥಳ, ಬಾಳೆಹಣ್ಣು ಡ್ಯಾಶ್ ಬಣ್ಣದಲ್ಲಿರುತ್ತದೆ. ಉತ್ತರ ಹಳದಿ. ಬಾಳೆಹಣ್ಣು ಹಳದಿ ಬಣ್ಣದಲ್ಲಿರುತ್ತದೆ. ಬಿಟ್ಟ ಸ್ಥಳ 3 ನೋಡಿ, ತೆಂಗಿನಕಾಯಿ ಡ್ಯಾಶ್ ಮರದಲ್ಲಿ ಬೆಳೆಯುತ್ತದೆ. ಉತ್ತರ ತೆಂಗಿನ ಮರದಲ್ಲಿ. ತೆಂಗಿನಕಾಯಿ ತೆಂಗಿನ ಮರದಲ್ಲಿ ಬೆಳೆಯುತ್ತದೆ. ಬಿಟ್ಟ ಸ್ಥಳ 4, ಮೂಲಂಗಿ ಡ್ಯಾಶ್ ಬಣ್ಣದಲ್ಲಿರುತ್ತದೆ. ಉತ್ತರ ಬಿಳಿ. ಮೂಲಂಗಿ ಬಿಳಿ ಬಣ್ಣದಲ್ಲಿರುತ್ತದೆ. ಬಿಟ್ಟ ಸ್ಥಳ 5, ಕುಂಬಳಕಾಯಿ ಡ್ಯಾಶ್ ಎಲ್ಲಿ ಬೆಳೆಯುತ್ತದೆ. ಉತ್ತರ ಬಳ್ಳಿಯಲ್ಲಿ. ಕುಂಬಳಕಾಯಿ ಬಳ್ಳಿಯಲ್ಲಿ ಬೆಳೆಯುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ ಗುಲಾಬಿ, ಸೂರ್ಯಕಾಂತಿ, ಮಲ್ಲಿಗೆ, ತಾವರೆ. ಇದರಲ್ಲಿ ಗುಂಪಿಗೆ ಸೇರದ ಪದ ತಾವರೆ. ಎರಡನೇದಾಗಿ ಹಾಗಲಕಾಯಿ, ಹೀರೆಕಾಯಿ, ಪಡವಲಕಾಯಿ ಹಾಗೂ ಬೆಂಡೆಕಾಯಿ. ಇದರಲ್ಲಿ ಗುಂಪಿಗೆ ಸೇರದ ಪದ ಅಂತ ಹೇಳಿದರೆ ಬೆಂಡೆಕಾಯಿ. ಮೂರನೇದಾಗಿ ಆಲೂಗಡ್ಡೆ, ಬೀಟ್ರೂಟ್, ಕ್ಯಾರೆಟ್ ಹಾಗೂ ಟೊಮೆಟೊ. ಇದರಲ್ಲಿ ಗುಂಪಿಗೆ ಸೇರದ ಪದ ಟೊಮೆಟೊ. ನಾಲ್ಕನೇದಾಗಿ ಮಾವಿನ ಹಣ್ಣು, ಪರಂಗಿ ಹಣ್ಣು, ಸಪೋಟ, ದಾಳಿಂಬೆ ಹಣ್ಣು ಹಾಗೂ ಕಲ್ಲಂಗಡಿ ಹಣ್ಣು. ಇದರಲ್ಲಿ ಗುಂಪಿಗೆ ಸೇರದ ಪದ ಕಲ್ಲಂಗಡಿ ಹಣ್ಣು. ಐದನೇದಾಗಿ ಮಾವಿನ ಮರ, ಬಾಳೆ ಮರ, ಹಲಸಿನ ಮರ ಹಾಗೂ ಆಲದ ಮರ. ಇದರಲ್ಲಿ ಗುಂಪಿಗೆ ಸೇರದ ಪದ ಆಲದ ಮರ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ ಬಾಳೆಹಣ್ಣು. ಬಲಭಾಗದಲ್ಲಿರುವಂತಹ ಆಯ್ಕೆಗಳಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಮಕ್ಕಳ. ಬಾಳೆಹಣ್ಣು ಹಳದಿ. ಎರಡನೇದಾಗಿ ಸೇಬು. ಸರಿಯಾದ ಉತ್ತರ ಕೆಂಪು. ಸೇಬು ಕೆಂಪು. ಮೂರನೇದಾಗಿ ಕಲ್ಲಂಗಡಿ ಹಣ್ಣು. ಇದು ಸಹ ಕೆಂಪಾಗಿರುತ್ತಲ್ಲ ಮಕ್ಕಳ, ಕಲ್ಲಂಗಡಿ ಹಣ್ಣು ಕೆಂಪು. ಹಸಿ ಮೆಣಸಿನಕಾಯಿ. ಸರಿಯಾದ ಉತ್ತರ ಹಸಿರು. ಹಸಿ ಮೆಣಸಿನಕಾಯಿ ಹಸಿರು. ಮೂಲಂಗಿ. ಸರಿಯಾದ ಉತ್ತರ ಬಿಳಿ. ಮೂಲಂಗಿ ಬಿಳಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, ಯಾವುದಾದರೂ 5 ತರಕಾರಿಗಳ ಹೆಸರನ್ನು ಬರೆಯಿರಿ. ಉತ್ತರ ಆಲೂಗಡ್ಡೆ, ಮೂಲಂಗಿ, ಬದನೆಕಾಯಿ, ಬೀನ್ಸ್ ಅಂದರೆ ಹುರುಳಿಕಾಯಿ, ಬೆಂಡೆಕಾಯಿ. ಇವಿಷ್ಟು 5 ತರಕಾರಿಗಳ ಹೆಸರುಗಳು. ಪ್ರಶ್ನೆ 2 ನೋಡಿ, ಯಾವುದಾದರೂ 5 ಹಣ್ಣುಗಳ ಹೆಸರುಗಳನ್ನು ಬರೆಯಿರಿ. ಉತ್ತರ ಮಾವಿನ ಹಣ್ಣು, ಬಾಳೆಹಣ್ಣು, ಸೇಬು, ಸಪೋಟ, ಕಲ್ಲಂಗಡಿ ಹಣ್ಣು. ಇತರೆ ಹಣ್ಣುಗಳ ಹೆಸರನ್ನು ಸಹ ನೀವು ಬರೀಬೋದಾಗಿದೆ ಮಕ್ಕಳ. ಓಕೆನಾ. ಪ್ರಶ್ನೆ 3 ನೋಡಿ, ಯಾವುದಾದರೂ 5 ಹೂವುಗಳ ಹೆಸರುಗಳನ್ನು ಬರೆಯಿರಿ. ಉತ್ತರ ಗುಲಾಬಿ, ಸೂರ್ಯಕಾಂತಿ, ತಾವರೆ, ದಾಸವಾಳ, ಮಲ್ಲಿಗೆ. ಪ್ರಶ್ನೆ 4, ಯಾವುದಾದರೂ 5 ಮರಗಳ ಹೆಸರನ್ನು ಬರೆಯಿರಿ. ಉತ್ತರವನ್ನು ನೋಡಿ, ಆಲದ ಮರ, ಬೇವಿನ ಮರ, ತೆಂಗಿನ ಮರ, ಅಡಿಕೆ ಮರ ಹಾಗೂ ಹಲಸಿನ ಮರ. ಪ್ರಶ್ನೆ 5, ಯಾವುದಾದರೂ 5 ಗಿಡಗಳ ಹೆಸರನ್ನು ಬರೆಯಿರಿ. ಉತ್ತರ ತುಳಸಿ ಗಿಡ, ಗುಲಾಬಿ ಗಿಡ, ಬಾಳೆ ಗಿಡ, ಮೆಣಸಿನ ಗಿಡ ಹಾಗೂ ಪುದೀನ ಗಿಡ. ಇವಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಗಿಡಗಳಿರುತ್ತೆ ಮಕ್ಕಳ. ನೀವು ಅದನ್ನು ಸಹ ಬರಿಬೋದು. ಇದನ್ನೇ ಬರಿಬೇಕು ಅಂತ ಏನೂ ಇಲ್ಲ. ನಿಮಗೆ ಬೇರೆ ಯಾವೆಲ್ಲ ಗಿಡಗಳ ಹೆಸರು ಗೊತ್ತಿದೆ ಅದನ್ನು ಸಹ ನೀವು ಬರಿಬೋದಾಗಿದೆ ಮಕ್ಕಳ. ಇಲ್ಲಿಗೆ 1ನೇ ತರಗತಿಯ ಅಧ್ಯಾಯ 2 ಸುತ್ತಲ ಸಸ್ಯಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.